ಇವತ್ತು ನಾನು ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಆಲೂ ಪರಾಟ. ನಾನು ಹೇಳೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ಮಾಡಿದ್ರೆ ಫಸ್ಟ್ ಟೈಮ್ ಮಾಡಿದರೂ ಕೂಡ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಸೊ ಬನ್ನಿ ಬೇಗ ಬೇಗ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಹೆಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ 4 ಆಲೂಗಡ್ಡೆನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಬೇಯಿಸೋಕೆ ಬಿಡ್ತಾಯಿದ್ದೀನಿ. ಆಲೂಗಡ್ಡೆನ ನೀವು ಕುಕ್ಕರಲ್ಲಿ ಬೇಕಾದರೂ ಬೇಯಿಸ್ಬೋದು ಅಥವಾ ನಂತರ ಬೇಕಾದರೂ ಬೇಯಿಸ್ಕೋಬೋದು. ಹೇಗೆ ಆದರೂ ಕೂಡ ಆಲೂಗಡ್ಡೆ ತುಂಬಾ ಸಾಫ್ಟಾಗಿ ಬೇಯ್ದಿರಬೇಕು. ಇವಾಗ ಆಲೂಗಡ್ಡೆ ಬೇಯಿಸ್ಟ್ರಲ್ಲಿ ನಾನಿಲ್ಲಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಈ ಕಲಸೋ ಹಿಟ್ಟು ಹೇಗಿರಬೇಕಂದ್ರೆ ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿರಬಾರ್ದು. ಹೋಳಿಗೆ ಮಾಡ್ತೀವಲ್ಲ ಆ ಥರ ಒಂಥರ ಸಾಫ್ಟಾಗಿರಬೇಕು. ಈ ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನಾವು ಕಲಿಸ್ಕೊತೀವೋ ಪರೋಟ ಅಷ್ಟೇ ಚೆನ್ನಾಗಿ ಬರುತ್ತೆ. ಒಂದು ಮುರಿಯೋದು ಇಲ್ಲ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ ನಾನು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ, ತುಂಬಾ ಸಾಫ್ಟ್ ಆಗಿದೆ. ಇವಾಗ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ನೆನೆಯೋಕೆ ಬಿಡ್ತಾಯಿದ್ದೀನಿ. ಹಿಟ್ಟು ಎಷ್ಟು ಚೆನ್ನಾಗಿ ನಾವು ನೆನೆಯೋಕೆ ಬಿಡ್ತೀವೋ ಅಷ್ಟೊಂದು ಚೆನ್ನಾಗಿ ನಾವು ಪರೋಟನ ಮಾಡ್ಕೋಬೋದು. ಹಿಟ್ಟು ಕಲಸೋ ಅಷ್ಟರಲ್ಲಿ ಆಲೂಗಡ್ಡೆನೂ ಬೇಯ್ದಿತ್ತು. ಇವಾಗ ಅದ್ರ ಮೇಲಿರೋ ಸಿಪ್ಪೆಗಳನ್ನೆಲ್ಲ ತೆಗೆದ್ಬಿಟ್ಟು ಅದನ್ನು ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಅದರಲ್ಲಿ ಗಂಟು ಇರೋ ಥರ ಇರಬಾರ್ದು, ತುಂಬಾ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಸಿರ್ತೀವೋ ಹಾಗೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಬೇಕಾಗುತ್ತೆ. ಒಗ್ಗರಣೆ ಎಷ್ಟು ಚೆನ್ನಾಗಿ ಕೊಟ್ಕೋತೀವೋ ಅದ್ರ ಮೇಲೆ ನಮ್ಮ ಪರೋಟ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇಲ್ಲ ಈ ಮಿಶ್ರಣ ಅಂದರೆ ಫಿಲ್ಲಿಂಗ್ ಒಂದು ಸ್ವಲ್ಪ ತೆಳುವಾಗಿ ಬಂದರೆ ಪರೋಟ ಎಲ್ಲ ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಿಶ್ರಣ ಒಂದು ಸ್ವಲ್ಪ ಗಟ್ಟಿಯಾಗಬೇಕು. ಹಿಟ್ಟು ಒಂದು ಸ್ವಲ್ಪ ತೆಳುವಾಗಿದ್ದರೆ ಪರೋಟ ಒಂದೂ ಕೂಡ ಒಡೆಯೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗಂತ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡಿತಾ ಇದ್ದಂತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು 3ರಿಂದ 4 ಬೆಳ್ಳುಳ್ಳಿನೂ ಜಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಕಲರ್ ಚೇಂಜ್ ಆಗ್ತಾ ಇದ್ದಂತೆ ಒಂದು ಅರ್ಧ ಟೊಮ್ಯಾಟೊ, ಚಿಕ್ಕದಿದ್ರೆ ಒಂದು ತೊಗೋಬೋದು, ದೊಡ್ಡದಿದ್ರೆ ಅರ್ಧ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಎಲ್ಲನೂ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೇ ನಮ್ಮ ಪರೋಟ ಚೆನ್ನಾಗಿ ಬರೋದು. ಇಲ್ಲ ಅಂತಂದರೆ ಗಟ್ಟಿ ಏನಾದರೂ ಇದ್ದರೆ ನಾವು ಪರೋಟನ ಲಟ್ಟಿಸುವಾಗ ಅದು ಒಡೆದೋಗುತ್ತೆ. ಸೊ ಇದೆಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಿದ ಮೇಲೆ ಇದಕ್ಕೆ ಮಸಾಲೆನ ಸೇರಿಸ್ಕೊತೀನಿ. ಮಸಾಲೆಗೆ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಿಕೊಂಡು ಆವಾಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆನೂ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲೆ ಒಂದು 4ರಿಂದ 5 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈ ಆಲೂಗಡ್ಡೆಯಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಅದೆಲ್ಲ ಈ ಫ್ರೈ ಮಾಡ್ಕೊಳ್ಳೋವಾಗ ಹೋಗುತ್ತೆ. ಆವಾಗ ನಮ್ಮ ಫಿಲ್ಲಿಂಗು ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಗಟ್ಟಿ ಅಂತ ಅಂದರೆ ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು. ನೋಡ್ಬೋದು ನೀವು. ಇವಾಗ ಇದು ಒಂದು ಸ್ವಲ್ಪ ಡ್ರೈ ಆಗ್ತಾ ಬಂದೆ ಅಂದರೆ ನೀರೆಲ್ಲ ಕಡಿಮೆ ಆಗಿದೆ ಆಲೂಗಡ್ಡೆಯಲ್ಲಿರೋದು. ಇವಾಗ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಆರೋಗಿ ಬಿಡಬೇಕು. ಬಿಸಿಯಾಗಿ ಫಿಲ್ಲಿಂಗ್ಸ್ ಮಾಡಿಕೊಂಡ್ರೆ ಆವಾಗ ಪರೋಟ ಒಡೆದೋಗುತ್ತೆ. ಸೊ ಇದನ್ನು ನಾನಿವಾಗ ಒಂದು 5ರಿಂದ 10 ನಿಮಿಷ ಆರೋಗಿ ಬಿಡ್ತಾಯಿದ್ದೀನಿ. ಒಂದು 5ರಿಂದ 10 ನಿಮಿಷದಲ್ಲಿ ಚೆನ್ನಾಗಿ ಆರಿಬಿಡುತ್ತೆ. ಇವಾಗ ಒಂದು 10 ನಿಮಿಷ ಆದಮೇಲೆ ನಾವು ಆವಾಗಲೇ ಕಲಸಿಟ್ಟಿದ್ವಲ್ಲ ಆ ಹಿಟ್ಟನ್ನು ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು. ಮುಂದೆ ಇವಾಗ ಸೇಮು ನಾವು ಯಾವ ಥರ ಹೋಳಿಗೆ ಮಾಡ್ತೀವಲ್ಲ ಅದೇ ಥರ ಮಾಡಿದ್ರೆ ಮುಗ್ದೋಯ್ತು. ಸ್ವಲ್ಪನೇ ಉಂಡೆಗಳನ್ನ ತಗೊಂಡು ಅದಕ್ಕೆ ಒಣ ಹಿಟ್ಟನ್ನ ಹಚ್ಕೊಂಡು ಈ ಆಲೂಗಡ್ಡೆ ಮಸಾಲೆನ ಫಿಲ್ ಮಾಡಿಕೊಂಡು ಲಟ್ಟಿಸ್ಕೊಂಡ್ರೆ ಮುಗ್ದೋಯ್ತು. ತುಂಬಾ ಈಸಿಯಾಗಿ ಮುಗ್ದೋಗುತ್ತೆ. ಲಟ್ಸೋಕ್ಕೇನು ಕಷ್ಟವೂ ಆಗಲ್ಲ, ಆರಾಮಾಗಿ ಲಟ್ಟಿಸ್ಕೋಬಹುದು. ಇವಾಗ ನಾನು ಒಂದು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗೋವಂಥ ರೆಸಿಪಿ ಇದು. ಹಾಗೆ
ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಹಾಗೆ ಇದಕ್ಕೂ ಮುಂಚೆ ನಂದು ಒಂದು ವೀಡಿಯೋದಲ್ಲಿ ಹಸಿ ಬಟಾಣಿ ಪರೋಟನ ಮಾಡಿ ತೋರಿಸಿದ್ದೆ. ಅದು ಸಹ ತುಂಬಾ ಟೇಸ್ಟಿಯಾಗೇ ಬರುತ್ತೆ ಅಂತಲೇ ಹೇಳ್ಬೋದು. ಒಟ್ನಲ್ಲಿ ಹೇಳಬೇಕಂದ್ರೆ ಈ ಪರೋಟ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ಬಟಾಣಿ, ಪನ್ನೀರು, ಆಲೂಗಡ್ಡೆ ಯಾವುದಾದ್ರೂ ಸಹ ದೊಡ್ಡವರಿಂದ ಚಿಕ್ಕವರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ಈ ಪರೋಟ ರೆಸಿಪಿ. ಮಕ್ಕಳು ಟಿಫನ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಥರ ಪರೋಟನ ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಆವಾಗ ಮಕ್ಕಳು ಡಬ್ಬ ಪೂರ್ತಿ ಖಾಲಿ ಮಾಡಿ ತೊಗೊಂಡು ಬರ್ತಾರೆ. ಮಕ್ಕಳು ಡಬ್ಬ ಪೂರ್ತಿಯಾಗಿ ಖಾಲಿ ಮಾಡೋದಿಲ್ಲ, ಅರ್ಧಂಬರ್ಧ ತೊಗೊಂಡು ಬರ್ತಾರೆ ವಾಪಸ್ಸು ಅಂತ ಕಂಪ್ಲೇಂಟೇ ಇರಲ್ಲ. ಚಿಕ್ಕ ಮಕ್ಕಳಿಗೋಸ್ಕರ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಖಾರನ ಕಡಿಮೆ ಹಾಕ್ಕೋಬೋದು. ದೊಡ್ಡವ್ರಿಗಂದರೆ ಒಂದು ಸ್ವಲ್ಪ ಸ್ಪೈಸಿ ಆಗಿದ್ರೇ ಪರೋಟ ತುಂಬಾ ಟೇಸ್ಟಿಯಾಗಿ ಅನಿಸುತ್ತಲ್ವ. ಸೊ ಇವಾಗ ಇದಕ್ಕೆ ಉಳ್ಳಿನೆಲ್ಲ ತುಂಬಿಕೊಂಡು ಕೆಳಗಡೆ ಒಂದು ಸ್ವಲ್ಪ ಹಸಿ ಹಿಟ್ಟನ್ನ ಹಾಕ್ಕೊಂಡು ನಾನಿವಾಗ ಲಟ್ಟಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಆರಾಮಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಈ ಕಡೆ ಲಟ್ಟಿಸ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾನು ತವೆನ ಕಾಯೋಕ್ಕಿಟ್ಟಿದ್ದೆ. ತವೆ ಚೆನ್ನಾಗಿ ಕಾಯ್ದಾದ್ಮೇಲೆ ಅದಕ್ಕೆ ಎಣ್ಣೆನ ಹಚ್ಬಿಟ್ಟು ಈ ಲಟ್ಟಿಸ್ಕೊಂಡಿರೋ ಪರೋಟನ ಅದ್ರ ಮೇಲೆ ಹಾಕೋತಾ ಇದ್ದೀನಿ. ಆಮೇಲೆ ನಾನು ಇದನ್ನು ಕೈಯಿಂದನೇ ಹಾಕ್ಕೋತಾ ಇದ್ದೀನಿ, ಇದು ಮುರಿಯೋದಿಲ್ಲ. ಯಾಕಂದರೆ ನಾವು ಎಲ್ಲ ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ವಲ್ಲ, ಸೊ ಕೈಯಿಂದನೇ ಆರಾಮಾಗಿ ಹಾಕ್ಕೋಬೋದು. ನಾವು ಎಷ್ಟು ಬೇಕಷ್ಟು ತೆಳ್ಳಗೆ ಕೂಡ ಲಟ್ಟಿಸ್ಕೋಬೋದು ಇದನ್ನು. ಇವಾಗ ಪರೋಟ ತವೆ ಮೇಲೆ ಹಾಕಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಏನು ಬೇಕಾದರೂ ಹಚ್ಕೋಬೋದು. ಅದನ್ನು ಹಚ್ಬಿಟ್ಟು ಒಂದೆರಡು ಸೆಕೆಂಡ್ ಬಿಟ್ಟಾದಮೇಲೆ ಮತ್ತೆ ಇನ್ನೊಂದು ಕಡೆ ಅದನ್ನು ತಿರುಗಿಕೊಂಡು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೋತೀನಿ. ನೀವಲ್ಲಿ ಬೆಣ್ಣೆ ಹಚ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಸೇಮ್ ಎಲ್ಲನೂ ಇದೇ ಥರ ಮಾಡಿ ಮುಗಿಸ್ಕೊತಾ ಇದ್ದೀನಿ. ಈ ಥರ ಪರೋಟ ಮಾಡಿದ್ರೆ ಮನೇಲಿ ಒಂದು ಪರೋಟನೂ ಇರಲ್ಲ, ಎಲ್ಲನೂ ಖಾಲಿ ಆಗಿಬಿಡುತ್ತೆ. ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಚಟ್ನಿ, ಉಪ್ಪಿನಕಾಯಿ, ತುಪ್ಪ ಅಥವಾ ಮೊಸರಿನ ಜೊತೆ ಹೇಗೆ ಬೇಕಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು. ಯಾಕಂದರೆ ನಾವು ಆಲೂಗಡ್ಡೆ ಮಸಾಲೆನ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ವಲ್ಲ, ಮಸಾಲೆನೆಲ್ಲ ಸೇರಿಸಿ. ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಮಿಸ್ ಮಾಡಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ಸಿಂಪಲ್ ಆ್ಯಂಡ್ ಈಸಿಯಾಗಿರೋ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.